ನಿನ್ನೆ ಅಷ್ಟೇ ಪರಿಷತ್ ಎಲೆಕ್ಷನ್ ಮುಗಿದಿರುವಂತದ್ದು. ಇನ್ನು ಬಿಜೆಪಿ ಹಾಗೂ ಜೆಡಿಎಸ್ನ ಕೆಲವು ಶಾಸಕರು ಅಡ್ಡ ಮತದಾನ ಮಾಡಿರುವಂತದ್ದು ಗೊತ್ತಾಗಿರುವಂತದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಜೊತೆ ಮೈಸೂರಿನ ಕೆಆರ್ ಕ್ಷೇತ್ರದ ಶಾಸಕರಾದಂತಹ ಶ್ರೀವಾಸ್ ಅವ್ರ ನನ್ನ ಜೊತೆ ಇದ್ದಾರೆ. ನಾನು ಮಾತಾಡಿಸ್ತೀನಿ. ಸರ್, ತಮ್ಮ ಎರಡೂ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಸರ್. ಆದರೆ ಎಲ್ಲೋ ಒಂದು ಕಡೆ ಕ್ರಾಸ್ ವೋಟಿಂಗ್ ಅನ್ನುವಂಥದ್ದು ಬಿಜೆಪಿಯನ್ನು ಬಿಟ್ಟಿಲ್ಲ. ವಿಜೇಂದ್ರ ಅವರು ಹೇಳಿದ್ರಿಲ್ಲ, ನಮ್ಮೆಲ್ಲ ಶಾಸಕರು ಕೂಡ ಒಗ್ಗಟ್ಟಾಗಿದ್ದಾರೆ, ಯಾರೋ ಒಂದಿಬ್ಬರು ನಮ್ಮ ಪಕ್ಷದಿಂದ ಈಗಾಗಲೇ ಹೊರಗಿದ್ದಾರೆ ಅನ್ನುವಂಥದ್ದು. ಯಾಕೆ ಕ್ರಾಸ್ ವೋಟಿಂಗ್ ಆಯಿತು ಅಂತ? ಅಲ್ಲ, ಅದು ನಿಜಕ್ಕೂ ಆಶ್ಚರ್ಯ ಮತ್ತು ಆಘಾತಕಾರಿ. ಪಕ್ಷದ ಚಿಹ್ನೆಯಿಂದ ಗೆದ್ದ ಮೇಲೆ ಪಕ್ಷ ಏನು ಹೇಳುತ್ತೋ ಅದನ್ನು ಕೇಳಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ಎಲ್ಲೋ ಒಂದು ಕಡೆ ನಿನ್ನೆಯಿಂದ ತುಂಬ ಮುಜುಗರಕ್ಕೆ ಒಳಗಾಗ್ತಾ ಇದ್ದೀವಿ. ಕ್ರಾಸ್ ವೋಟಿಂಗ್ ಆಗಿದೆ. ಕ್ರಾಸ್ ವೋಟಿಂಗ್ ಅಂದರೆ ಯಾರ್ದಾಗಿದೆ ಅನ್ನೋದು ಈಗಾಗಲೇ ರಾಜ್ಯದ ನಮ್ಮೆಲ್ಲ ವರಿಷ್ಠರಿಗೆ ಈಗಾಗಲೇ ಅದು ಗಮನಕ್ಕೆ ಬಂದಿರುತ್ತೆ. ಆ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಮುಜುಗರ ಮಾಡಿರುವಂಥ ನಮ್ಮನ್ನೆಲ್ಲ ಗೆಲ್ಸಿರೋದು ನಮ್ಮ ಕಾರ್ಯಕರ್ತರು. ಆ ಕಾರ್ಯಕರ್ತರಿಗೆ ಇಷ್ಟೊಂದು ಮುಜುಗರ ಆಗುತ್ತೆ, ಅದನ್ನು ಮುಜುಗರ ಮಾಡ್ತೀವಿ ಅಂತಂದರೆ ನಾವು ನಿಜಕ್ಕೂ ಪಾಪಿಗಳು ಅಂತಲೇ ಹೇಳಬೇಕು. ಪಕ್ಷದ ನಿಷ್ಠಾವಂತರಾಗಿ ಪಕ್ಷಕ್ಕೆ ಬದ್ಧರಾಗದೇ ಇರುವಂಥವ್ರನ್ನ ಏನು ಹೇಳಬೇಕು? ತಕ್ಷಣವೇ ಕ್ರಮ ತಗೋಬೇಕು. ಇದಕ್ಕೆ ಅಂತ ಇದನ್ನು ತಡ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಕಾರ್ಯಕರ್ತರ ನಂಬಿಕೆ ಉಳಿಸ್ಕೋಬೇಕು. ಅಲ್ಲರಿ, ಇನ್ನು ಒಂದೂವರೆ ವರ್ಷಕ್ಕೆ ಚುನಾವಣೆಗೆ ಹೋಗ್ತೀವಿ. ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಕಾರ್ಯಕರ್ತರು ನಮಗಾಗಿ ದುಡಿಬೇಡವಾ? ನಮ್ಮನ್ನು ಮತ್ತೆ ಅಧಿಕಾರಕ್ಕೆ ತಗೊಂಡು ಹೋಗುವಂಥ ಶಕ್ತಿ ಇರೋದೇ ಆ ಕಾರ್ಯಕರ್ತರಿಗೆ. ಅವ್ರ ನಂಬಿಕೆಗೆ ನಾವು ಅಪಾತ್ರರಾಗ್ತೀವಿ ಅಂದರೆ ಏನರ್ಥ? ಆ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ನಂಬಿಕೆ ಉಳಿಸ್ಕೋಬೇಕು. ಹಾಗಾಗಿ ರಾಜ್ಯದ ವರಿಷ್ಠರು ತಕ್ಷಣವೇ ಇದಕ್ಕೆ ಕ್ರಮವನ್ನು ತಗೋಬೇಕು ಅನ್ನುವಂಥದ್ದು ಬಯಸ್ತಾ ಇದ್ದೀನಿ. ಮನಸ್ಸಿಗೆ ಭಾಳ ಬೇಜಾರಂತೂ ಆಗಿದೆ. ಸರ್, ಈಗ ರಾಜ್ಯದಲ್ಲಿ ಮೈತ್ರಿ ಇದೆ ಸರ್, ಬಿಜೆಪಿ ಹಾಗೂ JDS. ಬಿಜೆಪಿ ಹೆಚ್ಚುವರಿ ಮತಗಳು ಮೈತ್ರಿಗೆ ಶಿಫ್ಟ್ ಆಗುತ್ತೆ ಅನ್ನುವಂಥ ಮಾತುಗಳಂತಿದ್ದು, ಅಲ್ಲೂ ಕೂಡ ಕ್ರಾಸ್ ವೋಟಿಂಗ್ ಆಗಿದೆ, ಇಲ್ಲೂ ಕೂಡ ಕ್ರಾಸ್ ವೋಟಿಂಗ್ ಇದೆ. ಎಲ್ಲೋ ಒಂದು ಕಡೆ ವಿಜಯೇಂದ್ರ ಹಾಗೂ ಆರ್ ಅಶೋಕ್ ಅವರು ಶಾಸಕರನ್ನ ಹಿಡಿದಿಡುವಲ್ಲಿ ವಿಫಲ ಆದ್ರ ಅಂತ. ಅಲ್ಲ, ಏನಂದರೆ ಇದರಲ್ಲಿ ಮೊದಲೇ ಕೂತ್ಕೊಂಡು ಮಾತಾಡಿ ಇದೆಲ್ಲ ಆಗಿರುವಂಥದ್ದು. ಅಂದರೆ ಈಗ ಎಲ್ಲರ ಹತ್ರನೂ ಆರ್ ಅಶೋಕ್ ಸರ್ ಆಗಲಿ ವಿಜೇಂದ್ರ ಸರ್ ಆಗಲಿ ಮಾತಾಡಿರ್ತಾರೆ. ಅವರ ಮಾತನ್ನು ಧಿಕ್ಕರಿಸಿ ಮಾಡ್ತಾರೆ ಅಂದರೆ ಏನು ಹಂಗಾದ್ರೆ ಇದೆ ಇದರಲ್ಲಿ? ಆಯಿತು, ನಮ್ಮಲ್ಲಿ ಮೈತ್ರಿ ಅಭ್ಯರ್ಥಿಗೆ ಓಟ್ ಹಾಕಿಲ್ಲ, ಮೈತ್ರಿ ಅಭ್ಯರ್ಥಿಯು ಜನತಾದಳದ ಶಾಸಕರು ಜನತಾದಳಕ್ಕೆ ಹಾಕಿಲ್ಲ ಅನ್ನೋದಾದರೆ ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ಸಿನ ಇನ್ಫ್ಲುಯೆನ್ಸ್ ಆಗೋಗಿದೆಯಾ ಗೊತ್ತಿಲ್ಲ ನಮಗೆ. ಅಥವಾ ಕಾಂಗ್ರೆಸ್ಸಿಗೆ ಅವರ ಯಾವುದಾದ್ರು ಬೆದರಿಕೆಗೆ ಇವರು ಮಣಿದಿದ್ದಾರಾ? ಏನಾದರೂ ಬೆದರಿಕೆ ತಂತ್ರ ಇದರಲ್ಲಿ ಅಡಗಿದೆಯಾ ಗೊತ್ತಿಲ್ಲ ನಮಗೆ. ಹಾಗಾಗಿ ಪಕ್ಷ ನಿಷ್ಠೆ ಅಂದರೆ ಕಳೆದ ಬಾರಿ ಗೆಲ್ಲಕ್ಕೆ ಆಯಾ ಪಕ್ಷದ ಚಿಹ್ನೆ ಬೇಕಾಗತ್ತೆ. ಈಗ ನಾವು ವೋಟ್ ಮಾಡಬೇಕು ಅಂದಾಗ ಅದು ಬೇರೆ ಹೆಂಗೆ ಹೋಗುತ್ತೆ ಅಂತ ನಾನು ಹೇಳೋದು. ಬರಿಬೇಕಾದ್ರೆ ಪೆನ್ನು ಬೇರೆ ಪಕ್ಷದ ಅಭ್ಯರ್ಥಿಗೆ ಹೆಂಗೆ ಹೋಗೋಕ್ಕೆ ಸಾಧ್ಯ ಇದೆ? ಎಲ್ಲೋ ಒಂದು ಕಡೆ ಇದಕ್ಕೆ ಕಡಿವಾಣ ಹಾಕಬೇಕು. ಎರಡೂ ಪಕ್ಷದ ನಾಯಕರು ಕೂತ್ಕೊಂಡು ಯಾರ್ಯಾರು ತಪ್ಪು ಮಾಡಿದ್ದಾರೆ ಅನ್ನೋದು ಆಗಬೇಕು. ಈಗಾಗಲೇ ಎರಡೂ ಪಕ್ಷದ ನಾಯಕರಿಗೆ ಗೊತ್ತೇ ಇರುತ್ತೆ ಯಾರು ತಪ್ಪು ಮಾಡಿದ್ದಾರೆ ಅಂತ. ಹಾಗಾಗಿ ನಿಮ್ಮ ಮೂಲಕ ಒತ್ತಾಯ ಮಾಡ್ತೀನಿ, ಭಾಳ ಮುಜುಗರದ ಸಂದರ್ಭ ಬಂದಿದೆ. ನಾವು ಇನ್ನು 2 ವರ್ಷಕ್ಕೆ ಚುನಾವಣೆಗೆ ಹೋಗಿ ಕಾಂಗ್ರೆಸ್ಸಿನ ಇಷ್ಟು ಅವಾಂತರಗಳನ್ನು ಬಿಚ್ಚಿಡ್ತಾ ಇರುವಂಥ ಸಂದರ್ಭದಲ್ಲಿ ಯಾರೋ ಅಡ್ಡಮತನ ಮಾಡಿದ್ದಾನೆ ಅಂದರೆ ಅದು ನಿಜಕ್ಕೂ ನಾಚಿಕೆಗೇಡು. ಆ ಹಿನ್ನೆಲೆಯಲ್ಲಿ ನನಗನ್ಸುತ್ತೆ ಇವತ್ತು ನಮಗೆ ಮಾಡ್ತಾರೆ, ನಾಳೆ ಅವ್ರಿಗೆ ಮಾಡ್ತಾರೆ. ಅಂದರೆ ರಹಸ್ಯ ಮತದಾನ ಅಂತ ಕೊಟ್ಟಿರೋದನ್ನೇ ನಾವು ಈ ಥರ ದುರ್ಬಳಕೆ ಮಾಡಿಕೊಂಡ್ರೆ ನಾವೇ ಹೆಂಗೆ ಮಾಡಿದ್ರೆ ನಮಗೆ ಓಟ್ ಹಾಕೋರ ಕಥೆ ಏನು ಅಂತ, ಅವ್ರು ಹೆಂಗೆ ನಮ್ಮನ್ನು ನಂಬ್ತಾರೆ ಅಂತ. ಈಗ ನೆನ್ನೆ ಸುರ್ಜೇವಾಲಾ ಅವರು ಮಾತಾಡಿದ್ರು ಸರ್, ಇದು ಪ್ರಜಾಪ್ರಭುತ್ವದಲ್ಲಿ ಅಂತ ಪ್ರಜಾಪ್ರಭುತ್ವ ಗೆಲುವು ಬಿಜೆಪಿಯ ಶಾಸಕರು ಕೂಡ ಕಾಂಗ್ರೆಸ್ ಸರ್ಕಾರದ ಪರವಾಗಿದ್ದಾರೆ ಅನ್ನುವಂಥದ್ದನ್ನ ಇದನ್ನ ತೋರಿಸುತ್ತೆ, ಇದು ಇಡೀ ದೇಶಕ್ಕೆ ಒಂದು ಮೆಸೇಜ್ ಹೋಗುತ್ತೆ ಅನ್ನುವಂಥ ಮಾತುಗಳು ನಡೆದ್ರು ಅವರು. ಅವರು ಈಗ ಅದನ್ನೇ ಹೇಳಲೇಬೇಕು. ಕಾಂಗ್ರೆಸ್ಸಿನ ಇರೋದು ಒಂದು ಕಡೆ ಆದರೂ ಅವ್ರು ಹೇಳ್ಕೊಳ್ಳೇಬೇಕು. ಆದರೆ ಅದೆಲ್ಲ ದೇಶವನ್ನು ಇಷ್ಟು ಮುನ್ನಡೆಸ್ತಾ ಇರುವಂಥ 12 ವರ್ಷ ರಾಜ್ಯಭಾರ ಮಾಡಿರುವಂಥ ಮೋದಿ ಅಂತವರು, ಅಮಿತ್ ಶಾ ಅಂತವರು, ನಿತಿನ್ ನಬೀನ್ ಅಂತವ್ರ ಪಕ್ಷದಲ್ಲೇ ನಮ್ಮವ್ರಿಗೆ ಮಾಡ್ತಾರೆ ಅನ್ನೋದು ಇದು ಅರ್ಥವಾಗದೇ ಇರೋ ವಿಷಯ. ಹಾಗಾಗಿ ತನಿಖೆ ಆಗಬೇಕು, ಇಮ್ಮಿಡಿಯೇಟ್ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು. ಎಂಥವರೇ ತಪ್ಪು ಮಾಡಿದ್ರು ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು. ತಪ್ಪಿ ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ಒಳಗಾಗಿದ್ದಾರೆ ಅಂದರೆ ಏನು ಅನ್ನೋದನ್ನು ವರಿಷ್ಠರಿಗಾರು ಹೇಳಬೇಕು. ನನಗನ್ಸುತ್ತೆ ಇದು ಇಷ್ಟೊತ್ತು ಬಿಟ್ಟಿರೋದೇ ತಪ್ಪು.
ಈಗಾಗಲೇ ಅವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕು ಅಂತ ಒತ್ತಾಯ ಮಾಡ್ತೀನಿ. ಕೊನೆಯದಾಗಿ ಸರ್, BJP ಅಂದರೆ ಶಿಸ್ತಿನ ಪಕ್ಷ ಅಂತ ಒಂದು ಈ ಹಿಂದೆಯಿಂದನೂ ಕೂಡ ಹೆಸರಿರುವಂಥದ್ದು. ಸದ್ಯ ಇಲ್ಲಿ ಈ ಬಾರಿ ಆಗಿರುವಂಥ ಕ್ರಾಸ್ ವೋಟಿಂಗ್ ಎಲ್ಲ ನೋಡಿದ್ರೆ ಮುಂದಿನ ಬಾರಿ ಅವ್ರಿಗೆಲ್ಲ ಟಿಕೆಟ್ ಸಿಗುತ್ತೆ, ಪಕ್ಷದಿಂದ ಟಿಕೆಟ್ ಸಿಕ್ಕಿದ್ರೆ ಕಾರ್ಯಕರ್ತರಿಗೆ ಏನು ಮೆಸೇಜ್ ಹೋಗುತ್ತೆ ಅಂತ ಪದೇ ಈ ಬಾರಿ ಈ ಹಿಂದೆನೂ ಒಂದಷ್ಟು ಬಾರಿ ಆಗಿತ್ತು. ಆದರೂ ಕೂಡ ಕಾರ್ಯಕರ್ತರ ವಿರುದ್ಧವಾಗಿ ಒಂದಷ್ಟು ಟಿಕೆಟ್ ಕೊಡೋ ಕೆಲಸಕ್ಕೆ ಮುಂದಾಗಿದ್ರು ನಾನಾ ಕಾರಣಗಳಿಂದ. ಈ ಬಾರಿ ಅದು ಆಗುತ್ತಾ ಅಂತ ನಾನು ನೋಡಬೇಕು ಯಾವ ಥರ ತಗೋತಾರೆ ಅಂತ. ಆದರೆ ನನಗನ್ಸುತ್ತೆ ಪಕ್ಷ ಇಷ್ಟು ಗಟ್ಟಿಯಾಗಿ ನಿಂತಿರುವ ಕಾರಣಕ್ಕೆ ಮೇಲುಗಡೆಯಿಂದ ಅನೇಕ ರಾಜ್ಯಗಳಲ್ಲಿ ನಾವು ಈಗಾಗಲೇ ಇದ್ದೀವಿ ಮತ್ತು ಸಂಘಟಿತ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಆ ಹಿನ್ನೆಲೆಯಲ್ಲಿ ಈ ಬಾರಿಯ ಟಿಕೆಟನ್ನು ಅಷ್ಟು ಸುಲಭವಾಗಿ ಜೀರ್ಣಿಸ್ಕೊಳ್ಳೋಕ್ಕಾಗಲ್ಲ. ಪಕ್ಷನಿಷ್ಠರಿಗೆ ಕೊಡ್ತಾ ಇರೋದು ಈಗಲೂ ನಾವು ನೋಡಿದ್ದೀವಿ. ರಾಜ್ಯಸಭಾ ಕೊಟ್ಟಿರುವಂಥದ್ದು, ವಿಧಾನ ಪರಿಷತ್ತಿನ ಆಯ್ಕೆ ಮಾಡಿರುವಂಥದ್ದಲ್ಲಿ ಪಕ್ಷನಿಷ್ಠರು ಕೊಟ್ಟಿದ್ದಾರೆ ಅಂತ ಅದೇ ಮುಂದುವರ್ಕೊಂಡು ಹೋಗುತ್ತೆ. ಯಾರು ಅಡ್ಡ ಮತದಾನ ಮಾಡಿದರೆ ನನಗನ್ಸುತ್ತೆ ಅವ್ರ ಮೇಲೆ ಕ್ರಮ ತಗೋತಾರೆ. ಖಂಡಿತ ಕಠಿಣ ಕ್ರಮ ಆಗೇ ಆಗುತ್ತೆ. ಹಂಗೆ ಸಹಿಸ್ಕೊಳ್ಳೋ ಪಾರ್ಟಿ ಅಲ್ವೇ ಇಲ್ಲ. ಅಂಥ ಪಾರ್ಟಿಯಾರು ಆಗಲಿ ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಹೋಗ್ತಾರೆ ಅಂದರೆ ಸಹಿಸ್ಕೊಂಡು ಏನು ಮಾಡೋಕ್ಕಾಗತ್ತೆ. ಈಗ ಆಯಿತು, ಈಗ ಒಂದು ಸೀಟು ಇದೆಪ್ಪ, ಈಗ ಮರ್ಯಾದೆ ಉಳಿತಾ? ಮರ್ಯಾದೆ ಹೋಗುತ್ತೆ ಸಾರ್ವಜನಿಕವಾಗಿ. ಮರ್ಯಾದೆಗಿಂತ ಏನು ಇಂಪಾರ್ಟೆಂಟ್ ಅಲ್ಲ. ಹಂಗನ್ಸುತ್ತೆ ಕಠಿಣ ಕ್ರಮ ಆಗೇ ಆಗುತ್ತೆ. ಅಂದರೆ ಪಕ್ಷದ ವಿರೋಧಿ ಕೆಲಸ ಮಾಡಿದವ್ರಿಗೆ ಅವರ ಮೇಲೆ ಹೈಕಮಾಂಡ್ ಹಾಗೂ ರಾಜ್ಯ ನಾಯಕರು ಕೂತು ಮಾತನಾಡಬೇಕು, ಅವ್ರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಕಾರ್ಯಕರ್ತರ ಶಕ್ತಿ ಮೇಲೆ ನಾವು ಗೆದ್ದಿರುವಂಥದ್ದು, ಅಂಥ ಕಾರ್ಯಕರ್ತರಿಗೆ ಅವಮಾನ ಆಗಬಾರ್ದು ಅಂತೇಳಿ ಶಾಸಕ ಶ್ರೀವತ್ಸ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News 18 ಮೈಸೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.